ಲೇಡೀಸ್ ಆ್ಯಂಡ್ ಜೆಂಟಲ್ಮನ್, ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿನ ಕುರ್ಚಿ ಕಿತ್ತಾಟ ಮತ್ತೊಂದು ಹಂತಕ್ಕೆ ಹೋಗಿದೆ. ನೋಡಿ, ಇದೇ 26ಕ್ಕೆ ಡಿ.ಕೆ. ಶಿವಕುಮಾರ್ ಒಂದು ದೊಡ್ಡ ನಿರೀಕ್ಷೆಯನ್ನು ಇಟ್ಟುಕೊಂಡು ಒಂದು ದೊಡ್ಡ ತಂತ್ರಗಾರಿಕೆಯೊಂದಿಗೆ ದೆಹಲಿಗೆ ತೆರಳುತ್ತಾ ಇದ್ದಾರೆ. ಆದರೆ ಇಲ್ಲೇನಾಗ್ತಾ ಇದೆ, ಇಲ್ಲಿ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ತಮ್ಮದೇ ಆಗಿರ್ತಕ್ಕಂಥ ಪ್ಲಾನ್ ಬಿ ಯನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಹೊರಟಿದ್ದಾರೆ. ಡಿ.ಕೆ. ಶಿವಕುಮಾರ್ಗೂ ಮುಂಚೆಯೇ ಕೆ.ಎನ್. ರಾಜಣ್ಣ ಮತ್ತು ಸತೀಶ್ ಜಾರಕಿಹೊಳಿ ಅವರನ್ನ ದೆಹಲಿಗೆ ಕಳಿಸಿ ಈ ಪ್ಲಾನ್ ಬಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿರ್ತಕ್ಕಂಥದ್ದು, ಅಲ್ಲಿ ಬೀಜ ಹಾಕಿರ್ತಕ್ಕಂಥದ್ದು ದೆಹಲಿಯಲ್ಲಿ, ಅದು ಇಲ್ಲಿ ಬೆಂಗಳೂರಿನಲ್ಲಿ ಮೊಳಕೆ ಹೊಡಿತಾ ಇದೆ. ರಾಜ್ಯದಲ್ಲಿ ಆ ಪ್ಲಾನ್ ಬಿ ವರ್ಕೌಟ್ ಆಗಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಹಾಗಾದರೆ ಡಿ.ಕೆ. ಶಿವಕುಮಾರ್ ದೆಹಲಿಗೆ ಹೊರಟಿರ್ತಕ್ಕಂಥ ಈ ಹೊತ್ತಿನಲ್ಲೇ ಈ ಸಿದ್ದರಾಮಯ್ಯನವರು ಮಾಡ್ತಾ ಇರ್ತಕ್ಕಂಥ ಪ್ಲಾನ್ ಬಿ ಮತ್ತು ಸತೀಶ್ ಜಾರಕಿಹೊಳಿ ಅವರ ಮುಂದಿನ ನಡೆಯ ಕುರಿತಂತೆ ದೊಡ್ಡ ಮಟ್ಟದ ಚರ್ಚೆ ಉಂಟಾಗ್ತಾ ಇದೆ. ಹಾಗಾದರೆ ಏನಿದು ಪ್ಲಾನ್ ಬಿ, ಸತೀಶ್ ಜಾರಕಿಹೊಳಿ ಅವರ ಮುಂದಿನ ಭವಿಷ್ಯದ ಕಥೆ ಏನು, ರಾಜಣ್ಣ ಏನು ಹೇಳಿದರು, ಈ ಎಲ್ಲವನ್ನ ಹೇಳ್ತೀನಿ ಇವತ್ತಿನ ಎಕ್ಸ್ಪ್ಲೈನರ್ನಲ್ಲಿ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ಸತೀಶ್ ಜಾರಕಿಹೊಳಿ ಮತ್ತು ಕೆ.ಎನ್. ರಾಜಣ್ಣ ಮೊನ್ನೆಯಷ್ಟೇ ದೆಹಲಿಗೆ ಹೋಗಿ ಬಂದರು. ಅಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಒಂದು ತಂತ್ರಗಾರಿಕೆಯನ್ನು ನಡೆಸಿ ಬಂದರು. ಖರ್ಗೆ ಅವರನ್ನ ಭೇಟಿಯಾದರು. ರಣದೀಪ್ ಸಿಂಗ್ ಸುರ್ಜೇವಾಲಾ ಕೆಪಿಸಿಸಿ ಉಸ್ತುವಾರಿಯವನ್ನ ಭೇಟಿಯಾಗಿ ಬಂದರು. ಅಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ತಮ್ಮ ಒಂದು ಟೆವಲನ್ನು ಹಾಸಿ ಬಂದರು. ಆದರೆ ಯಾವುದೇ ರೀತಿಯ ಪಾಸಿಟಿವ್ ರೆಸ್ಪಾನ್ಸ್ ಸಿಗಲಿಲ್ಲ. ಅಷ್ಟೇ ಅಲ್ಲ, ಅಲ್ಲಿ ನಡೆದಿರ್ತಕ್ಕಂಥದ್ದು ಇಷ್ಟೇ ಅಲ್ಲ, ಯಾವಾಗ ಡಿ.ಕೆ. ಶಿವಕುಮಾರ್ ಇದೇ ಫೆಬ್ರವರಿ 26ರಂದು ದೆಹಲಿಗೆ ಹೋಗ್ತಾರೆ, ದೆಹಲಿಯಲ್ಲಿ ತಮ್ಮದೇ ಆಗಿರ್ತಕ್ಕಂಥ ತಂತ್ರಗಾರಿಕೆಯನ್ನು ಮಾಡ್ತಾರೆ ಅಂತ ಗೊತ್ತಾಯಿತು, ಅವಾಗ ಅದನ್ನು ಮಾಡ್ಕೊಂಡಿರ್ತಕ್ಕಂಥ ಸಿದ್ದು ಬಣ ಈಗ ತಮ್ಮದೇ ಆಗಿರ್ತಕ್ಕಂಥ ತಂತ್ರಗಾರಿಕೆಗೆ ಮುಂದಾಗಿದೆ. ಅದೇನಪ್ಪ ಅಂತಂದರೆ, ಎಲ್ಲಿ ಸತೀಶ್ ಜಾರಕಿಹೊಳಿಗೆ ಪಟ್ಟ ಕಟ್ಟೋದಕ್ಕೆ ರೆಡಿಯಾಗಿರ್ತಕ್ಕಂಥದ್ದು. ನೋಡಿ, ಈಗಾಗಲೇ ಸತೀಶ್ ಜಾರಕಿಹೊಳಿಯವರು ನಾನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ನಿಭಾಯಿಸಲಿಕ್ಕೆ ಅರ್ಹನಿದ್ದೇನೆ, ನಾನು ತಯಾರಿದ್ದೇನೆ ಅನ್ನುವಂಥ ಮಾತನ್ನು ಮೇಲಿಂದ ಮೇಲೆ ಹೇಳ್ತಿದ್ದಾರೆ. ಜೊತೆಗೆ ಕೆ.ಎನ್. ರಾಜಣ್ಣ ಕೂಡ ಈಗಾಗಲೇ ಹಲವಾರು ಬಾರಿ ಹೇಳಿದ್ದಾರೆ, ನಾನು ಕೂಡ ಅಧ್ಯಕ್ಷಗಿರಿಯನ್ನು ನಿಭಾಯಿಸಲಿಕ್ಕೆ ರೆಡಿಯಾಗಿದ್ದೇನೆ ಅನ್ನುವಂಥದ್ದು. ವಿಷಯ ಇದಷ್ಟೇ ಅಲ್ಲ, ಕೇವಲ ಅಧ್ಯಕ್ಷಗಿರಿಯದಷ್ಟೇ ಅಲ್ಲ, ಸುತಾರಾಮ್ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರಿಂದ ಸಿ.ಎಂ ಕುರ್ಚಿಯನ್ನ ಅದನ್ನು ಕಸ್ಕೊಳ್ದೇ ಇರೋ ರೀತಿ ಅಥವಾ ಅವರನ್ನು ಕೆಳಗಿಳಿಸದೇ ಇರೋ ರೀತಿಯಲ್ಲಿ ನೋಡ್ಕೋಬೇಕು ಅನ್ನುವಂಥದ್ದು ಮೊದಲ ಕಾರಣ. ಆದರೆ ಒಂದು ವೇಳೆ ಅವರ ಕುರ್ಚಿ ತ್ಯಾಗ ಪಕ್ಕಾನೇ ಆದರೆ ಅದು ಸತೀಶ್ ಜಾರಕಿಹೊಳಿಗೆ ಹೋಗಬೇಕು ಅನ್ನುವಂಥದ್ದು ಎರಡನೇ ಮುಖ್ಯ ಕಾರಣವಾಗಿ ಇಲ್ಲಿ ಪರಿಣಮಿಸಿದೆ. ಹಾಗಾಗಿ ಏನು ಸತೀಶ್ ಜಾರಕಿಹೊಳಿ ಮತ್ತು ಕೆ.ಎನ್. ರಾಜಣ್ಣ ಇವತ್ತು ಮಾಧ್ಯಮದವರಿಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಹೈಕಮಾಂಡ್ ನಿರ್ಧರಿಸುತ್ತೆ ಅಂತ ಹೇಳ್ತಾರೆ. ಇವತ್ತು ಕೆ.ಎನ್. ರಾಜಣ್ಣ ಒಂದು ಮಾತು ಹೇಳಿದ್ರು, ಏನು ಅಂತಂದ್ರೆ, ಗೊಂದಲದಿಂದ ಪಕ್ಷ ಮತ್ತು ಸರ್ಕಾರದ ಕ್ರೆಡಿಬಿಲಿಟಿ ಹಾಳಾಗ್ತಾ ಇದೆ. ಈ ಕುರ್ಚಿ ಕಿತ್ತಾಟದ ಗೊಂದಲ ಇದೆಯಲ್ಲ, ಅದರಿಂದ ಪಕ್ಷ ಮತ್ತು ಸರ್ಕಾರದ ಕ್ರೆಡಿಬಿಲಿಟಿ ಹಾಳಾಗ್ತಾ ಇದೆ. ಹಾಗಾಗಿ ಈಗ ಸತೀಶ್ ಜಾರಕಿಹೊಳಿ 100% ಶಕ್ತರಾಗಿದ್ದಾರೆ. ಯಾವುದಕ್ಕೆ? ಎಲ್ಲ ಜವಾಬ್ದಾರಿಗಳನ್ನು ನಿಭಾಯಿಸೋದಕ್ಕೆ ಅವರಿಗೆ ನನ್ನ 100% ಬೆಂಬಲ ಇದೆ. ಹಾಗಾಗಿ ಆದಷ್ಟು ಬೇಗ ಏನು ಹೈಕಮಾಂಡ್ ಇದೆ, ಒಂದು ಸ್ಪಷ್ಟ ತೀರ್ಮಾನವನ್ನು ತೆಗೆದುಕೋಬೇಕು ಅನ್ನುವಂಥ ಒಂದು ಮಾತನ್ನು ಕೂಡ ಕೆ.ಎನ್. ರಾಜಣ್ಣ ಹೇಳಿರ್ತಕ್ಕಂಥದ್ದು. ಈ ಮಾತಿದೆಯಲ್ಲ, ಬಹಳ ದೂರ ಆಲೋಚನೆಯನ್ನು ಹುಟ್ಟಾಕ್ತಾ ಇದೆ ಮತ್ತು ಅವರ ಒಳತಂತ್ರಗಳನ್ನು ಕೂಡ ಹೊರಗಡೆ ಹಾಕ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ನೋಡಿ, ಇವತ್ತು ಡಿ.ಕೆ. ಶಿವಕುಮಾರ್ ಅವರ ಮನೆಗೆ ಸಾಕಷ್ಟು ಜನ ಶಾಸಕರು ಹೋಗಿ ಭೇಟಿ ಆಗ್ತಾ ಇದ್ದಾರೆ. ನಿನ್ನೆ ಕೂಡ ಒಂದಷ್ಟು ಜನ ಶಾಸಕರು ಹೋಗಿದ್ರು. ಅದು ಗಣಿಗಾ ರವಿ, ಮಂಡ್ಯದ ಶಾಸಕ ಗಣಿಗಾ ರವಿ ಮತ್ತು ಮದ್ದೂರು ಶಾಸಕ ಕದಲೂರು ಉದಯ್ ಹೋಗ್ಬಿಟ್ಟು ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಮಾಡಿದ್ರು. ಅವರು ಹೊರಗಡೆ ಬಂದು ಮಾಧ್ಯಮದವರಿಗೆ ಒಂದು ಮಾತು ಹೇಳ್ತಾರೆ. ಏನು ಗೊತ್ತಾ, ಬರೀ ಪತ್ರ ಅಷ್ಟೇ ನಾವು ಬರೆದಿಲ್ಲ, ಇದ್ರ ಜೊತೆಗೆ ನೇರವಾಗಿ ಹೈಕಮಾಂಡ್ಗೆ ಭೇಟಿ ಮಾಡಿ ಸಚಿವ ಸ್ಥಾನದ ಬಗ್ಗೆ ಮತ್ತು ಅಧಿಕಾರ ಹಸ್ತಾಂತರದ ಬಗ್ಗೆ ನಾವು ಮಾತಾಡೋದಕ್ಕೂ ತಯಾರಾಗಿದ್ದೀವಿ. ಈ ಬಗ್ಗೆ ಚರ್ಚೆ ಕೂಡ ಬೇಕಿದ್ರೆ ಮಾಡ್ತೀವಿ. ಆದಷ್ಟು ಬೇಗ ನಾಯಕತ್ವ ಗೊಂದಲದ ಬಗ್ಗೆ ಹೈಕಮಾಂಡ್ ಬಗೆಹರಿಸಬೇಕಿದೆ. ಇಲ್ಲ ಅಂದರೆ ಪಕ್ಷಕ್ಕೆ, ಸರ್ಕಾರಕ್ಕೆ ಡ್ಯಾಮೇಜ್ ಆಗುತ್ತೆ. ಒಂದು ವಾರದಲ್ಲಿ ಈ ಗೊಂದಲ ಬಗೆಹರಿಲಿ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೂಡ ಗಣಿಗಾ ರವಿ ಮತ್ತು ಕದಲೂರು ಉದಯ್ ಡಿ.ಕೆ. ಶಿವಕುಮಾರ್ ಅವರ ಬೆಂಬಲಿಗ ಶಾಸಕರು ಹೇಳ್ತಾರೆ. ಹಾಗಾಗಿ ಈಗ ಕದನ ಏನಿದೆ, ಕುರ್ಚಿ ಕದನ ತಾರಕಕ್ಕೇರಿದೆ. ಡಿ.ಕೆ. ಶಿವಕುಮಾರ್ ನಾಳೆ ದೆಹಲಿಗೆ ಹೋಗ್ತಾರೆ. ಈ ಹಿನ್ನೆಲೆಯಲ್ಲಿ ಈ ಒಂದು ಇಬ್ಬರು ಬೆಂಬಲಿಗರ ಕದನ ಇದೆಯಲ್ಲ, ದೊಡ್ಡ ಮಟ್ಟದ ಒಂದು ತಿರುವನ್ನು ಪಡೆದುಕೊಳ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅವರಿಗೆ ಶತಾಯಗತಾಯ ಸಿ.ಎಂ ಸ್ಥಾನ ಸಿಗಬಾರದು ಅನ್ನೋ ನಿಟ್ಟಿನಲ್ಲಿ ಈಗ ಸತೀಶ್ ಜಾರಕಿಹೊಳಿ ಅವರನ್ನ ಮುಂದಿನ ಸಿ.ಎಂ ಅನ್ನುವಂಥ ರೀತಿಯಲ್ಲಿ ಬಿಂಬಿಸಲಾಗ್ತಾ ಇದೆ. ಆ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ.
ಎಸ್ ವೀಕ್ಷಕರೇ, ಈ ಕುರಿತಂತೆ ಸ್ವತಃ ಡಿ ಕೆ ಶಿವಕುಮಾರ್ ಕೂಡ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನೋಡಿ, ಡಿ ಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ ನೋಡಿದ್ರೆ ಬಹಳ ಆಶ್ಚರ್ಯ ಅನ್ಸುತ್ತೆ. ಅವ್ರು ಹೇಳ್ತಾರೆ, ಸತೀಶ್ ಜಾರಕಿಹೊಳಿ ನನ್ನ ಹಿರಿಯ ಮಿತ್ರ, ಹಿರಿಯ ನಾಯಕ, ನಮ್ಮ ಪಕ್ಷದವ್ರದ್ದು. ನಾವಿಬ್ರು ಕೂಡ ವಾರಕ್ಕೊಮ್ಮೆ ಮಾತಾಡ್ತೀವಿ, ನಾವಿಬ್ರು ಸಮಾನ ಮನಸ್ಕರು. ಕೈ ಸರ್ಕಾರ ಮತ್ತೆ ವಾಪಸ್ ಬರುತ್ತೆ, ಕೈ ಸರ್ಕಾರವನ್ನು ಮುಂದೆ ತಂದೆ ತರ್ತೀವಿ, ಮುಂದೆನೂ ಕೂಡ ನಮ್ಮದೇ ಸರ್ಕಾರ ಅನ್ನುವಂಥ ಮಾತನ್ನು ಹೇಳ್ತಾರೆ. ಎಲ್ಲಿಯೂ ಕೂಡ ಡಿ ಕೆ ಶಿವಕುಮಾರ್ ಒಂದು ಅಬದ್ಧ ಆಗುವಂಥ ಮಾತು ಹೇಳ್ತಿಲ್ಲ, ವಿರೋಧ ಆಗುವಂಥ ಮಾತುಗಳನ್ನ ಹೇಳ್ತಿಲ್ಲ. ಆದರೆ ತಮ್ಮ ತಂತ್ರಗಾರಿಕೆಯನ್ನು ತಾವೇ ಮಾಡ್ತಿದ್ದಾರೆ. ಜಾರಕಿಹೊಳಿಯವರು ನಮ್ಮ ಹಿರಿಯ ಲೀಡ್ರು, ನನ್ನ ಜೊತೆ ವರ್ಕಿಂಗ್ ಪ್ರೆಸಿಡೆಂಟ್ ಆದವರು. ವಾರಕ್ಕೊಂದ್ಸತಿ ಮಾತಾಡ್ತಾ ಇರ್ತೀವಿ, ಇಬ್ಬರು ಹಂಚ್ಕೊಳ್ತಾ ಇರ್ತೀವಿ, ಸಮಾನ ಮನಸ್ಕರು. ಅವ್ರಿಗೂ ಪಕ್ಷದ ಬಗ್ಗೆ ಅಪಾರವಾದಂಥ ಚಿಂತನೆ ಇದೆ. ಈ ಸರ್ಕಾರ ಮತ್ತೆ ವಾಪಸ್ ತರಬೇಕು ಅಂತೇಳಿ ನಾವೆಲ್ಲ ಯೋಜನೆಗಳನ್ನು ತಯಾರು ಮಾಡ್ತಾ ಇದ್ದೀವಿ. ಈ ಸರ್ಕಾರ ವಾಪಸ್ ಬರ್ತದೆ. ಹಾಗಾದ್ರೆ ವೀಕ್ಷಕರೇ, ಏನಾಗ್ಬೋದು ಪರಿಣಾಮ ಅನ್ನೋಂಥದ್ದು ನೋಡಿ. ಇದು ಡಿ ಕೆ ಪ್ಲಾನ್. ಯಾವುದು ಈ ರೀತಿ ನಾಯಕರ ಒಂದು ಪತ್ರವನ್ನು ಬರೆಸುವಂಥದ್ದು, ನಾಯಕರ ಶಾಸಕರ ಸಪೋರ್ಟ್ ಲಿಸ್ಟನ್ನು ತೆಗೆದುಕೊಳ್ಳೋ ಹೋಗುವಂಥದ್ದಾದರೆ, ಇಲ್ಲಿ ಸತೀಶ್ ಜಾರಕಿಹೊಳಿ ಮತ್ತು ರಾಜಣ್ಣನವರ ಕಟ್ಕೊಂಡು ಸಿದ್ದರಾಮಯ್ಯ ತಮ್ಮ ಪ್ಲಾನ್ ಬಿಯನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಹೊರಟಿದ್ದಾರೆ. ಏನು ಪ್ಲಾನ್ ಬಿ? ನಾನೇನಾದರೂ ಕುರ್ಚಿಯಿಂದ ಹೇಳಿದ್ರೆ ಆ ಸ್ಥಾನಕ್ಕೆ ಸತೀಶ್ ಜಾರಕಿಹೊಳಿ ಬರಬೇಕು ಅನ್ನುವಂಥದ್ದು. ಎರಡನೇದು, ಇದೇ ಹಿನ್ನೆಲೆಯಲ್ಲಿ ಸತೀಶ್ ಜಾರಕಿಹೊಳಿ ಕೂಡ ಈಗ ಬೆಳಗಾವಿ ಮತ್ತು ಉತ್ತರ ಕರ್ನಾಟಕದ ಸುಮಾರು 25 ಜನ ಶಾಸಕರನ್ನ ತಮ್ಮ ಒಂದು ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ, ಹಿಡಿತಕ್ಕೆ ತಗೊಂಡಿದ್ದಾರೆ, ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದು ಬಹಳ ದೊಡ್ಡ ಸುದ್ದಿ. ಹಾಗಾಗಿ ಈಗ ಈ ಎರಡೂ ಸುದ್ದಿಗಳು ಒಂದು ದೊಡ್ಡ ಮಟ್ಟದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ದೊಡ್ಡ ಮಟ್ಟದ ಒಂದು ಥ್ರೆಟ್ಟನ್ನು ಕೊಡಲಿವೆ. ಡಿ ಕೆ ಶಿವಕುಮಾರ್ 26ಕ್ಕೆ ದೆಹಲಿಗೆ ಹೋಗುವಾಗ ಒಂದು ವೇಳೆ ಏನಾದರೂ ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ತು ಡಿ ಕೆ ಶಿವಕುಮಾರ್ಗೆ CM ಆಗೋದಕ್ಕೆ ಅಂತಂದರೆ, ಈ ಪ್ಲಾನ್ ಬಿ ಇಂಪ್ಲಿಮೆಂಟ್ ಆಗುತ್ತೆ. ಅಂದರೆ ಸತೀಶ್ ಜಾರಕಿಹೊಳಿ CM ಆಗುವಂಥ ಪ್ಲಾನ್ ಇಂಪ್ಲಿಮೆಂಟ್ ಆಗುತ್ತೆ. ಒಂದು ವೇಳೆ ಸಿಗದೇ ಇದ್ದರೆ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅನ್ನುವಂಥ ತಂತ್ರಗಾರಿಕೆ ಈಗ ನಡೀತಾ ಇದೆ. ಹಾಗಾಗಿ ಇದು ಹೆಚ್ಚು ಚರ್ಚೆಗೆ ಒಳಗಾಗ್ತಾ ಇದೆ. ಎಸ್ ವೀಕ್ಷಕರೇ, ಡಿ ಕೆ ಶಿವಕುಮಾರ್ ಅವರ ದೆಹಲಿ ಭೇಟಿ ಮತ್ತು ಸತೀಶ್ ಜಾರಕಿಹೊಳಿ ಅವರ ಪ್ಲಾನ್ ಬಿ ಮತ್ತು ಸಿದ್ದರಾಮಯ್ಯನವರ ಒಂದು ಒಳಗಿನ ರಾಜಕಾರಣದ ಕುರಿತಂತೆ ನಾನು ನಿಮ್ಮ ಮುಂದೆ ಮಾಹಿತಿಯನ್ನು, ಒಳಸುಳಿಗಳನ್ನು, ಒಳಮರ್ಮಗಳನ್ನು ಬಿಚ್ಚಿಟ್ಟಿದ್ದೀನಿ. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫೋಕಸ್ ಟಿವಿ.